ಇದು ಕೇಂದ್ರ ಸರ್ಕಾರ ತುಂಬ ಇನ್ಸೆನ್ಸಿಟಿವ್ ಆದಂತಹ ತುಂಬ ದುರಹಂಕಾರದ ಒಕ್ಕೂಟ ಸರ್ಕಾರ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಇರುವಂಥದ್ದು. ಇಡೀ ದೇಶವ್ಯಾಪಿಯಾಗಿ ಅನೇಕ ಹೋರಾಟಗಳು ಒತ್ತಾಯಗಳು ಬರ್ತಾ ಇದ್ರು. ಅವರು ಯಾವುದೇ ತರಹಕ್ಕೂ ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನಾಗಲಿ ಅಥವಾ ಅದರ ವ್ಯವಸ್ಥೆಯನ್ನು ಸರಿಪಡಿಸೋದಾಗಲಿ ಆ ಥರದ ವಿಚಾರಗಳಿಗೆ ಮುಂದಾಗ್ತಾ ಇಲ್ಲ. ಯಾರು ಧರ್ಮೇಂದ್ರ ಪ್ರಧಾನ್ ಒಬ್ಬ ಅಧ್ಯಕ್ಷ ಭ್ರಷ್ಟ ಕೇಂದ್ರ ಶಿಕ್ಷಣ ಸಚಿವ, ಆತನ ರಾಜೀನಾಮೆಯನ್ನು ಪಡಿಬೇಕು. ಮತ್ತು ಇದು ಮೊದಲ ಸಲ ಆಗ್ತಾ ಇರೋದಲ್ಲ, ಹಲವಾರು ಈಗ ಯಾವುದಾದ್ರು CBSEಲೂ ಸಹ ಹಲವಾರು ಅಕ್ರಮಗಳಾಗಿದೆ. ಹಾಗಾಗಿ ಶಿಕ್ಷಣ ಇಲಾಖೆಯನ್ನು ನಿಭಾಯಿಸೋದ್ರಲ್ಲಿ ಧರ್ಮೇಂದ್ರ ಪ್ರಧಾನ್ ವಿಫಲವಾಗಿದ್ದಾರೆ ಅಂತೇಳಿ ರಾಜೀನಾಮೆಯನ್ನು ಕೇಳಿ ಫಿಲ್ಮಿ ಸ್ಟಾರ್ಗಳಲ್ವಾ, ಫಿಲಮ್ ಸ್ಟಾರ್ಗಳು ಅವರು ಜನರ ನಾಯಕರ. ನೀವು ಯಾಕೆ ಫಿಲಮ್ ಸ್ಟಾರ್ಗಳಿಗೆ ಅಷ್ಟು ದೊಡ್ಡ ಇದು ಕೊಡ್ತೀರಾ? ಅವರು ನಟನೆನೂ ಮಾಡ್ತಾರೆ, ನಾಟ್ಯನೂ ಮಾಡ್ತಾರೆ, ನಾಟಕೀಯವಾದಂಥ ಫೈಟು ಆಡ್ತಾರೆ, ನಾಟಕೀಯವಾದಂಥ ಮನಸ್ಥಿತಿ ಹೊಂದಿದ್ದಾರೆ. ಏನೋ ಜನ ತಮ್ಮ ಮನರಂಜನೆಗೆ ಅಂತ ಹೋಗಿ ಅವ್ರ ಸಿನಿಮಾ ನೋಡಿ ಹಿಟ್ ಮಾಡಿ ಅದರಿಂದ ಅವ್ರಿಗೆ ಎಷ್ಟು ದುಡ್ಡು ಬರುತ್ತೆ. ಅವ್ರು ಯಾವುದೇ ತರಹದಲ್ಲಿ ಸಮಾಜದ ನಾಯಕರಲ್ಲವೇ ಅಲ್ಲ. ಅವ್ರು ಬಂದು ಏನು ಬೆಂಬಲ ಕೊಡುವಂಥದ್ದು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವಾಗ ನೀಟಲ್ಲಿ ಅಕ್ರಮಗಳಾಗಿದ್ದು ಮತ್ತೆ ಇನ್ನೊಂದು ಸಲ ಎಕ್ಸಾಮ್ ಮಾಡಬೇಕು ಅನ್ನೋ ವಿಚಾರ ಬಂತು, ಆವತ್ತು ಇದೇ ಸ್ಥಳದಲ್ಲಿ ಫ್ರೀಡಮ್ ಪಾರ್ಕಲ್ಲೇ ನಾವು ಅದನ್ನು ವಿರೋಧಿಸಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ವಿ. ಅದಾದ ನಂತರ ಇದು ಕೇಂದ್ರ ಸರ್ಕಾರ ತುಂಬ ಇನ್ಸೆನ್ಸಿಟಿವ್ ಆದಂತಹ ತುಂಬ ದುರಹಂಕಾರದ ಒಕ್ಕೂಟ ಸರ್ಕಾರ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಇರುವಂಥದ್ದು. ಇಡೀ ದೇಶವ್ಯಾಪಿಯಾಗಿ ಅನೇಕ ಹೋರಾಟಗಳು ಒತ್ತಾಯಗಳು ಬರ್ತಾ ಇದ್ರು. ಅವರು ಯಾವುದೇ ತರಹಕ್ಕೂ ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನಾಗಲಿ ಅಥವಾ ಅದರ ವ್ಯವಸ್ಥೆಯನ್ನು ಸರಿಪಡಿಸೋದಾಗಲಿ ಆ ಥರದ ವಿಚಾರಗಳಿಗೆ ಮುಂದಾಗ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿನೇ ಯಾರು ವಿಡಿಯೋ ಮಾಡ್ತಾರೋ, ಯಾರು ಫೇಸ್ಬುಕ್ ಲೈವ್ ಬರ್ತಾರೋ, ಅಥವಾ ಯಾರು ಪ್ರಭುತ್ವವನ್ನು ಪ್ರಶ್ನಿಸ್ತಾರೋ, ಅಥವಾ ಇದೊಂಥರ ಪ್ರಭುತ್ವ, ಇದು ರಾಜಪ್ರಭುತ್ವ, ಸುಮ್ಮನೆ ಇದು ಪ್ರಜಾಪ್ರಭುತ್ವ ಅಂತ ಇದ್ವಿ ಪ್ರಶ್ನೆ ಮಾಡ್ತಾರೋ ಅವರೆಲ್ಲನೂ ಏನು ಜಿರ್ಲೆಗಳು ಅನ್ನುವಂಥ ಒಂದು ಕೆಟ್ಟ ಒಂದು ಸಂವೇದನಾ ಶೂನ್ಯದ ಮಾತುಗಳನ್ನು ಹಾಡಿದ್ರು. ಅದರಿಂದಾಗಿ ದೇಶಾದ್ಯಂತ ಒಂದು ರೀತಿಯಲ್ಲಿ ಅವರು ಅದು ಯಾವುದೋ ಒಂದು ಜೋಶಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂಥೇಳಿ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ಶುರುವಾಗಿದ್ದಕ್ಕೆ 2 ಕೋಟಿಗಿಂತ ಹೆಚ್ಚು ಜನ ಅದರ ಸಬ್ಸ್ಕ್ರೈಬರ್ಸ್ ಆದರೂ ಬೆಂಬಲಿಸಿದ್ರು. ಇವಾಗ ಅದರ ಮೂಲಕ ದೇಶಾದ್ಯಂತ ಹೋರಾಟ ನಡೀತಾ ಇದೆ. ವಿಶೇಷವಾಗಿ ಸೋನಂ ವಾಂಗ್ಚುಕ್ ಅವರು ಈಗ 22 ದಿವಸಗಳಿಂದ ಅವ್ರು ಕೇಳ್ತಾ ಇರೋದಷ್ಟೇ. ಅವರೊಂದು ಕಾಲದಲ್ಲಿ BJPಗೂ ಸಪೋರ್ಟ್ ಮಾಡಿದ್ದವರು, ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯವಸ್ಥೆ ಇರಬೇಕು ಅಂತ ಬಯಸ್ತಂಥವ್ರು. ಅಂಥವ್ರು ಇವತ್ತು ಗಾಂಧಿ ಮಾರ್ಗದಲ್ಲಿ 22 ದಿವಸಗಳಿಂದ ಉಪವಾಸ ಕುಳಿತಿದ್ದಾರೆ. ಎರಡೇ ಅವ್ರದ್ದು ಇರುವಂಥದ್ದು ಸದ್ಯಕ್ಕೆ. ಒಂದು ಯಾರು ಧರ್ಮೇಂದ್ರ ಪ್ರಧಾನ್ ಒಬ್ಬ ಅಧ್ಯಕ್ಷ ಭ್ರಷ್ಟ ಕೇಂದ್ರ ಶಿಕ್ಷಣ ಸಚಿವ, ಆತನ ರಾಜೀನಾಮೆಯನ್ನು ಪಡಿಬೇಕು. ಮತ್ತು ಇದು ಮೊದಲ ಸಲ ಆಗ್ತಾ ಇರೋದಲ್ಲ, ಹಲವಾರು ಈಗ ಯಾವುದಾದ್ರು CBSEಲೂ ಸಹ ಹಲವಾರು ಅಕ್ರಮಗಳಾಗಿದೆ. ಹಾಗಾಗಿ ಶಿಕ್ಷಣ ಇಲಾಖೆಯನ್ನು ನಿಭಾಯಿಸೋದ್ರಲ್ಲಿ ಧರ್ಮೇಂದ್ರ ಪ್ರಧಾನ್ ವಿಫಲವಾಗಿದ್ದಾರೆ ಅಂತೇಳಿ ರಾಜೀನಾಮೆಯನ್ನು ಕೇಳಿ. ಎರಡನೇದಾಗಿ ಯಾರೆಲ್ಲ ಈ ನೀಟ್ ಅಕ್ರಮದಲ್ಲಿ ತೊಡಗಿದ್ದಾರೋ ಅವರು ಅಕ್ರಮದಲ್ಲಿ ಮಾಡ್ತಾ ಇದ್ರು, ಅವ್ರಿಗೆ ಶಿಕ್ಷೆ ಆಗಬೇಕು. ಮತ್ತು ಆ ನೀಟ್ ಪರೀಕ್ಷೆ ಮುಂದಕ್ಕೆ ಹೋಗಿದ್ದಕ್ಕೆ ಯಾವ ಮಕ್ಕಳು ಏನು ಸುಸೈಡ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೋ ಅವರ ಕುಟುಂಬದವರಿಗೆ 1 ಕೋಟಿ ಪರಿಹಾರ ಕೇಳಬೇಕು ಅಂತ 22 ದಿವಸಗಳಿಂದ ಉಪವಾಸ ಕೂತಿದ್ದಾರೆ. ಆದರೆ ನರೇಂದ್ರ ಮೋದಿಯವರ ಸರ್ಕಾರ ಪಂಚೇಂದ್ರಿಯಗಳನ್ನು ಕಳೆದುಕೊಂಡಿರುವಂಥ ಸರ್ಕಾರ. ಆ ನಿಟ್ಟಿನಲ್ಲಿ ಈಗ ಹಲವಾರು ಜನ ಹೋರಾಟಗಳನ್ನ ಮಾಡ್ತಾ ಬಂದಿದ್ದರು. 4 ದಿವಸದ ಹಿಂದೆ ಒಂದಷ್ಟು ಸಮಾನ ಮನಸ್ಕ ಸಂಘಟನೆಗಳು, ಪಕ್ಷಗಳು ಎಲ್ಲ ಸೇರಿ ಶಾಸಕರ ಭವನದಲ್ಲಿ ಸಭೆ ಮಾಡಿ ಇವತ್ತು ಈ ಥರದೊಂದು ಕಾರ್ಯಕ್ರಮವನ್ನು ಕೇವಲ 1 ದಿವಸ, ಇವತ್ತು CJP ಅವರೊಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು, ನಾಳೆಗೆ ಇನ್ನೊಬ್ರು ಇಟ್ಕೊಂಡಿದ್ರು. ಆಮೇಲೆ ಏನು ಅನ್ನುವಂಥ ಪ್ರಶ್ನೆ ಬಂದಾಗ ಇಲ್ಲ, ಇದನ್ನು ನಿರಂತರವಾಗಿ ಮಾಡೋಣ ಅನ್ನುವಂಥ ಒಂದು ತೀರ್ಮಾನವನ್ನು ಅಲ್ಲಿ ತೆಗೆದುಕೊಳ್ಳಲಾಗಿದೆ. ಸೋನಂ ವಾಂಗ್ಚುಕ್ ಅವರ ಹೋರಾಟ ಗೆಲ್ಲಬೇಕು, ಯಾಕಂದರೆ ಅವರು ಈ ದೇಶದಲ್ಲಿ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ದುರಹಂಕಾರವನ್ನು ಬಿಟ್ಟು ಅವರ ವಿರುದ್ಧ ಮಾತಾಡೋರ್ನೆಲ್ಲ ದೇಶದ್ರೋಹಿಗಳು, ಆ್ಯಂಟಿ ನ್ಯಾಷನಲ್ಸು ಅಥವಾ ಇನ್ನೇನು ಟೆರರಿಸ್ಟು ಅನ್ನುವಂಥ ಮಾತುಗಳನ್ನ ಹೇಳ್ಕೊಂಡು ಇವತ್ತು ನಮ್ಮ ದೇಶದಲ್ಲಿ 2 ಕೆಟ್ಟ ವರ್ಗ ಇದೆ. ಪ್ರಜಾಪ್ರಭುತ್ವ ವಿರೋಧಿ 2 ವರ್ಗಗಳು. ಒಂದು BJPಯವರು ಏನು ಮಾಡಿದ್ರು ಸರಿ ಅನ್ನುವಂಥ BJP ಅಂಧಭಕ್ತರು, ಇನ್ನೊಂದು ಕಡೆ ಕಾಂಗ್ರೆಸ್ನ ವಂಶಪಾರಂಪರ್ಯ ರಾಜಕಾರಣ, ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನು ಸರಿ ಅಂತ ಹೇಳುವಂಥ ಪ್ರಜಾಪ್ರಭುತ್ವ ವಿರೋಧಿ ಮನಸ್ಥಿತಿ ಹೊಂದಿರುವಂಥ ಗುಲಾಮರು. ಒಂದು ಕಡೆ ಅಂಧಭಕ್ತರು, ಇನ್ನೊಂದು ಕಡೆ ಗುಲಾಮರು. ಇವರಿಬ್ಬರು ಸೇರಿಕೊಂಡು ದೇಶವನ್ನು ಅವ್ರಿಗೆ ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ದಾರೆ. ಆದರೆ ದೇಶದ ಆತ್ಮ ಇದು ಮಹಾತ್ಮ ಗಾಂಧೀಜಿ ಅವರ ಹೋರಾಟದಿಂದಾಗಿ ಸ್ವಾತಂತ್ರ್ಯ ಪಡೆದುಕೊಂಡಂಥ ದೇಶ. ಅದರ ಸ್ವಾತಂತ್ರ್ಯ ಬಂದ ಕಾರಣಕ್ಕಾಗಿ ಇಲ್ಲಿ ಸಂವಿಧಾನ ರಚನೆ ಮಾಡಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆ ಆಯಿತು. ಆ ಸಂವಿಧಾನವನ್ನು ಅಳವಡಿಸಿಕೊಂಡು ಬಹಳ ದೊಡ್ಡ ಪ್ರಜಾಪ್ರಭುತ್ವವಾದಿ ವ್ಯಕ್ತಿ ನೆಹರೂರವರು ಸುದೀರ್ಘ ಕಾಲ ದೇಶದ ಪ್ರಧಾನಿಯಾಗಿದ್ದರು. ಇಂತಹ ಮಹಾಮಹಿಮರ ದೇಶ ಇವತ್ತು ಕಳ್ಳರ, ಕಾಕರ, ಭ್ರಷ್ಟರ, ಅನೈತಿಕ ನಡವಳಿಕೆ ಇರುವಂಥವರ, ಅಪರಾಧಿ ಮನಸ್ಥಿತಿ ಇರುವಂಥವರ ಕೈಗೆ ಹೋಗಿದೆ. ಹಾಗಾಗಿ BJPಯವರು ತಮ್ಮ ವಿರುದ್ಧ ಮಾತಾಡುವಂಥವರೆಲ್ಲರೂ ಆ್ಯಂಟಿ ನ್ಯಾಷನಲ್ಸ್. ಇವತ್ತು ನಮಗೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ, ಒಂದು ರೀತಿ ಸಜ್ಜನರು, ಸಂಭಾವಿತರು. ಆದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅದು ಪಕ್ಷವೇ ಅಲ್ಲ, ಅದೊಂದು
ಒಂದು ಸಂಘ, ಒಂದು ಫೇಸ್ಬುಕ್, ಇದು ಅವರು ಮಾಡ್ತಾ ಇರುವಂಥ ಹೋರಾಟವನ್ನು ಬೆಂಬಲಿಸಿದ್ರೆ ನೀವು ದೇಶದ್ರೋಹಿಗಳು ಇನ್ನೇನು ಅನ್ನುವಂಥ ಮಾತಾಡ್ತಾರಲ್ಲ, ಇವೆಲ್ಲ ಕ್ಷುದ್ರ ಮನಸ್ಥಿತಿಯ ಜನರು. ದಯವಿಟ್ಟು ನೀವು ವಿಶಾಲ ಹೃದಯದಿಂದ ಯೋಚನೆ ಮಾಡಿ, ದೇಶದ ಹಕ್ಕುಗಳಿಗಾಗಿ, ದೇಶದ ಪ್ರಜೆಗಳ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಿರುವಂಥ ಅಥವಾ ನ್ಯಾಯವನ್ನು ಆಗ್ರಹಿಸುವಂಥವ್ರ ಜೊತೆಗೆ ನೀವು ನಿಲ್ಲಿಲ್ಲ ಅಂದರೆ ನೀವು ಯು ಆರ್ ನಥಿಂಗ್ ಬಟ್ ಸ್ಲೇವ್ಸ್. ಫಿಲ್ಮಿ ಸ್ಟಾರ್ಗಳಲ್ವಾ, ಫಿಲಮ್ ಸ್ಟಾರ್ಗಳು ಅವರು ಜನರ ನಾಯಕರ? ನೀವು ಯಾಕೆ ಫಿಲಮ್ ಸ್ಟಾರ್ಗಳಿಗೆ ಅಷ್ಟು ದೊಡ್ಡ ಇದು ಕೊಡ್ತೀರಾ? ಅವರು ನಟನೆನೂ ಮಾಡ್ತಾರೆ, ನಾಟ್ಯನೂ ಮಾಡ್ತಾರೆ, ನಾಟಕೀಯವಾದಂಥ ಫೈಟು ಆಡ್ತಾರೆ, ನಾಟಕೀಯವಾದಂಥ ಮನಸ್ಥಿತಿ ಹೊಂದಿದ್ದಾರೆ. ಏನೋ ಜನ ತಮ್ಮ ಮನರಂಜನೆಗೆ ಅಂತ ಹೋಗಿ ಅವ್ರ ಸಿನಿಮಾ ನೋಡಿ ಹಿಟ್ ಮಾಡಿ ಅದರಿಂದ ಅವ್ರಿಗೆ ಎಷ್ಟು ದುಡ್ಡು ಬರುತ್ತೆ. ಅವ್ರು ಯಾವುದೇ ತರಹದಲ್ಲಿ ಸಮಾಜದ ನಾಯಕರಲ್ಲವೇ ಅಲ್ಲ. ಅವ್ರು ಬಂದು ಏನು ಬೆಂಬಲ ಕೊಡುವಂಥದ್ದು? ಅವ್ರು ಯಾವ ಸಿನಿಮಾ ಸ್ಟಾರ್ಗಳು ಯಾವ ದೊಡ್ಡ ನಾಯಕರು? ಸಮಾಜಕ್ಕಾಗಿ ಯಾವ ಥರ ಮಿಡಿದಿದ್ರೆ, ಕಷ್ಟಪಟ್ಟಿದ್ರೆ, ಉಪವಾಸ ಮಾಡಿದ್ರೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರೆ ಅವ್ರು ನಾಯಕರಾಗ್ತಾ ಇದ್ರು. ಇವರೆಲ್ಲ ಇದೊಂಥರ ಏನಂತಾರೆ, ಸೆಲೆಬ್ರಿಟೀಸು ಯಾರೋ ಒಂದು ವಯಸ್ಸಿನಲ್ಲಿ ಯುವಕರು ಯುವತಿಯರು ಇವ್ರ ಬಗ್ಗೆ ಏನೋ ಒಂದು ಆಕರ್ಷಣೆ, ಪ್ರೀತಿ, ಅಭಿಮಾನ ಬೆಳೆಸ್ಕೊಂಡು ಅವ್ರನ್ನ ದೊಡ್ಡವ್ರು ಮಾಡಿದ್ದಾರೆ. ಆದರೆ ಅದು ಸಿನಿಮಾಗಷ್ಟೇ, ಅವರ ನಟನೆಗೆ ಅಥವಾ ಅವರ ವೃತ್ತಿಗೆ ಅಷ್ಟೇ ಸೀಮಿತ ಮಾಡ್ಕೊಳ್ಬೇಕು. ಅವ್ರು ಮಾಡಿದ್ರೆ ಏನು, ಬಿಟ್ಟರೆ ಏನು. ಆಮೇಲೆ ಬಹಳ ಜನ ಸಿನಿಮಾ ಫೀಲ್ಡಲ್ಲಿರುವಂಥವ್ರು ಬಹಳ ಜನ ಏನು ಟ್ಯಾಕ್ಸು, ತೆರಿಗೆ ಕಟ್ಟದೆ ತಪ್ಪಿಸ್ಕೊಳ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ದುಡ್ಡು ಮಾಡ್ತಾರೆ, ಬ್ಲ್ಯಾಕ್ ಮನಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಆವತ್ತಿನ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅವ್ರ ಮೇಲೆ ಟ್ಯಾಕ್ಸ್ ರೇಟ್ ಆಗುತ್ತೆ. ಹಾಗಾಗಿ ಅಂತ ಕಾನೂನು ಬಾಹಿರ ಕೆಲಸ ಮಾಡುವ ಸಿನಿಮಾ ಸ್ಟಾರ್ಗಳನ್ನ ನೀವು ಯಾಕೆ ದೊಡ್ಡವರು ಅಂತ ಭಾವಿಸ್ತೀರಾ? ಪ್ರತಿಭಟನೆಗೆ ಮುಂದುವರೆದ ನೀವು ಡೆಲ್ಲಿಗೆ ಹೋಗಿ ಸಿಜೆಪಿಗೆ ಸಪೋರ್ಟ್ ಕೊಡ್ತಿದ್ದೀರಾ? ಅದನ್ನು ನಾವು ತೀರ್ಮಾನ ಮಾಡಬೇಕು, ನಾವು ತೀರ್ಮಾನ ಮಾಡ್ತೀವಿ. ಸದ್ಯಕ್ಕೆ ಅಂತ ಯೋಚನೆಗಳಿಲ್ಲ. ಹೋರಾಟ ಇಲ್ಲೇ ಆಗಬೇಕು. ನಮ್ಮ ಸ್ಥಳೀಯವಾಗಿ ನಾವು ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹೋರಾಟವನ್ನು ಬೆಂಬಲಿಸ್ತಾ ಇದ್ದೀವಿ. ಇವತ್ತೆಲ್ಲ ಒಂದು ತಿಂಗಳ ಹಿಂದೆಯಿಂದನೂ ನಾವು ಬೆಂಬಲಿಸ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ಈ ಹೋರಾಟ ನಮ್ಮ ಪಾತ್ರ ಇರುವಂಥದ್ದು ಇಲ್ಲಿ ನಾವು ನಿಭಾಯಿಸ್ತೀವಿ. ದೆಹಲಿಗೆ ಹೋಗುವಂಥ ಅಗತ್ಯ ಮತ್ತು ಅನಿವಾರ್ಯತೆ ಬಿದ್ದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ನಿಯೋಗ ಅಥವಾ ತಂಡ ದೆಹಲಿಗೆ ಹೋಗೋದಕ್ಕೂ ಸಿದ್ಧ ಇದೆ. ಈಗಾಗಲೇ ಗೊತ್ತಿರುವಂತೆ ಇಡೀ ದೇಶದಾದ್ಯಂತ ಏನು ನೀಟ್ ಪರೀಕ್ಷೆಯಲ್ಲಿ ಆಗ್ತಿರುವಂಥ ಅಕ್ರಮವನ್ನು ನಿಲ್ಲಿಸಬೇಕು, ಮತ್ತು ಅಲ್ಲಿ ಏನು NTA ಯಾವ ರೀತಿಯಾಗಿ ಎಕ್ಸಾಮಿನೇಷನ್ಗಳನ್ನು ಮಾಡ್ತಾ ಇದೆ, ದೇಶದಲ್ಲಿ ಅಕ್ರಮಗಳಿಂದ ಕೂಡಿದೆ ಅಂತೇಳಿ CJPಯನ್ನು ಬೆಂಬಲಿಸಿ ಸೋನಂ ವಾಂಗ್ಚುಕ್ ಅವರು ಕಳೆದ 20 ದಿನಗಳಿಂದ ಇದು ಸಂವಿಧಾನದ ಪ್ರಕಾರನೇ ಏನು ಅಹಿಂಸಾತ್ಮಕವಾಗಿ ಏನು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು, ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ರು. ಅದನ್ನು ಎತ್ತಿಕ್ಕೋದಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರ ಡೆಲ್ಲಿಯ ಪೊಲೀಸ್ನವ್ರನ್ನ ಬಿಟ್ಟು ಅವ್ರನ್ನ ಏನು ವೇದಿಕೆಯಿಂದ ಎತ್ಕೊಂಡೋಗಿರುವಂಥ ಕೆಲಸ ಮಾಡಿದೆ. ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿರುವಂಥ ಸಮಾನ ಮನಸ್ಕರನ್ನೆಲ್ಲ ಸೇರಿಸಿ, ಆಮ್ ಆದ್ಮಿ ಪಕ್ಷ ಇರ್ಬೋದು, CJPಯ ಕಾರ್ಯಕರ್ತರಿರ್ಬೋದು, ಶಿಕ್ಷಣ ವ್ಯವಸ್ಥೆ ಅಂತಿರುವಂತಹ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿ ಇವತ್ತಿನಿಂದ ಅನಿರ್ದಿಷ್ಟಾವಧಿಗೆ ಪ್ರತಿಭಟನೆಯನ್ನು ಆಯೋಜಿಸಿದೆ. ಇವತ್ತಿನ ಫ್ರೀಡಂ ಪಾರ್ಕ್ನಲ್ಲಿ ನೀವು ನೋಡ್ಬೋದು, ಸುಮಾರು ಸಾವಿರಾರು ವಿದ್ಯಾರ್ಥಿ ಸಂಘಟನೆಗಳೆಲ್ಲ ಸೇರಿ ಇವತ್ತೇನು ಡೆಲ್ಲಿಯಲ್ಲಿ ನಡೆದಿರುವಂತಹ ಏನು ಸೋನಂ ವಾಂಗ್ಚುಕ್ ಅವ್ರನ್ನ ಎತ್ಕೊಂಡೋಗಿರುವಂಥದ್ದು, ಅಕ್ರಮವಾಗಿ ಎತ್ಕೊಂಡೋಗಿರುವಂಥದ್ದನ್ನು ಇದನ್ನು ವಿರೋಧಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಮಾಡ್ತಾ ಇರುವಂಥ ಪ್ರತಿಭಟನೆ ಮೇಲೆ ಮತ್ತು ಏನು ನೀಟಲ್ಲಿ ನಡೆದಿರುವಂಥ ಅಕ್ರಮ, ಇವತ್ತು ದೇಶದಲ್ಲಿರುವಂಥ 22 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆದಿರುವಂಥದ್ದು, ಅದರಲ್ಲಿ ಏನು ಅಕ್ರಮಗಳಾಗಿದೆ ಅಂತೇಳಿ ಏಕಾಏಕಿ ಕೇಂದ್ರ ಸರ್ಕಾರ ಪರೀಕ್ಷೆಯನ್ನು ರದ್ದುಗೊಳಿಸಿ ಮತ್ತೆ ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಡಿಪ್ರೆಷನ್ಗೆ ಹೋದಂಥ ವಿದ್ಯಾರ್ಥಿಗಳು ಸುಮಾರು 20ರಿಂದ 22 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಆ 22 ವಿದ್ಯಾರ್ಥಿಗಳ ಪ್ರಾಣಕ್ಕೆ ಬೆಲೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಇವತ್ತು ದೇಶದಾದ್ಯಂತ ಏನು ಶಿಕ್ಷಣ ಮಂತ್ರಿ ಆಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂಥದ್ದು ನಿಮ್ಮೆಲ್ಲರ ಇದು ಕರ್ತವ್ಯ. ನಾವು ಸೋನಂ ವಾಂಗ್ಚುಕ್ ಅವ್ರಿಗಿರ್ಬೋದು, CJP ಪಕ್ಷಕ್ಕೆ ಇವತ್ತು ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿ ಇವತ್ತು ನಾವು ಸಮಾನ ಮನಸ್ಕರೆಲ್ಲ ಸೇರಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ನನ್ನ ಹೆಸರು ಜೀವನ್ ಅಂತ ಹೇಳಿ KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.